ಹೆಲ್ತ್ ಕ್ಯಾಂಪ್ ಮಾಡ್ಕೊಬರುವಂಥದ್ದು ಬಾಲಕ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಗೋಪಾಲಣ್ಣವರು ನಾವು ಎಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಶಂಕರಮಠ ವಾರ್ಡ್ನಲ್ಲಿ ಈ ಕ್ಯಾಂಪನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ಭಾಳ ಬರ್ತಾ ಇರತಕ್ಕಂಥ ರೇಖೆಯಲ್ಲಿ ಇರೋದ್ರಿಂದ ಅಲ್ಲಿ ಪಾಂಪ್ಲೆಟ್ ಕೊಟ್ಟು ಶಾಸಕರು ಕೂಡ ಪ್ರತಿ ಮನೆಗೂ ಹೋಗಿ ಪಾಂಪ್ಲೆಟ್ ಕೊಟ್ಟು ನಾವು ಎಲ್ಲ ಸೇರಿ ಪಾಂಪ್ಲೆಟ್ ಕೊಟ್ಟು ಇವತ್ತೆಲ್ಲ ಜನ ಬಂದಿದ್ದಾರೆ. ಈ ಬಂದು ತುಂಬ ಜನ ಜಾಸ್ತಿ ಆಗಿದೆ. ಆಗಲೇ ಕಣ್ಣಿನ ಸಮಸ್ಯೆ ತುಂಬ ಇರೋದ್ರಿಂದ 25 ಜನ ಕಣ್ಣಿನ ಆಪ್ರೇಷನ್ ಸಿಕ್ಕಿದ್ದಾರೆ ಆಲ್ರೆಡಿ. ಈಗ ಇಷ್ಟೊತ್ತಿಗೆ ಈಗಾಗಲೇ 9:30 ಇದು 1 ಗಂಟೆ ಇರೋದ್ರಿಂದ 100 ಜನ ಆಗ್ತಾರೆ ಆಪ್ರೇಷನ್ಗೆ. ಫ್ರೀಯಾಗಿ ಉಚಿತವಾಗಿ ಮಾಡಿಸುವಂಥ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಒಳ್ಳೆಯ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ನಾವೇ ಕರ್ಕೊಂಡ್ಬಂದು ಮತ್ತೆ ಇಲ್ಲಿ ಬಿಡ್ತೀವಿ ಅದನ್ನು. ಹಾಗಾಗಿ ಥೈರಾಯ್ಡ್ ಚೆಕ್ ಮಾಡುವಂಥದ್ದು ಇತ್ತೀಚೆಗೆ ಹೆಣ್ಮಕ್ಳು ಜಾಸ್ತಿ ಆಗಿದೆ. ಆ ಮೆಡಿಸಿನ್ಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈಗ ಥೈರಾಯ್ಡು ಚೆಕ್ ಮಾಡೋದು ನಡೀತಾ ಇದೆ. ಹಾರ್ಟ್ ಪ್ರಾಬ್ಲಮ್ ಇರೋದು ECG ಮಾಡ್ತಾರೆ. ECG ಸಮಸ್ಯೆ ಗೊತ್ತು ಅಂದರೆ ಜಯದೇವ್ ಹಾಸ್ಪಿಟಲ್ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಥೈರಾಯ್ಡು, ECG, BP, ಶುಗರು ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಎಲ್ಲವನ್ನು ಗಮನಿಸಿ ಮಾಡಿದ್ದೀವಿ. ಈಗಾಗಲೇ 16 ವರ್ಷದಲ್ಲೇ ಗೋಪಾಲಣ್ಣವರ ಸ್ವಂತ ಅಕ್ಕ ಅವರು ದೊಡ್ಡವರು, ಅವ್ರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಯಿತು. ಬ್ರೆಸ್ಟ್ ಕ್ಯಾನ್ಸರ್ ಆಗಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಆ ಕಾರಣದಿಂದ ಎಲ್ಲ ನನ್ನ ತಾಯಿಂದಿರು, ನನ್ನ ಅಕ್ಕ ತಂಗಿಯರು ಯಾಕೆ ಮಾಡಬಾರ್ದು ಅಂತ ಈ ಉದ್ದೇಶ ಗೋಪಾಲಣ್ಣವರು ನಾವೆಲ್ಲ ಸೇರಿ ಈ ಕ್ಯಾಂಪನ್ನು ಮಾಡ್ಕೊಂಡು ಬ್ರೆಸ್ಟ್ ಕ್ಯಾನ್ಸರ್ ಮಾಡ್ಕೊಂಡಿದ್ವಿ. ಎಲ್ಲ ಕಂಪ್ಲೀಟ್ ಸಂಪೂರ್ಣವಾಗಿ ಜನ ಚೆಕ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ಭಾಳ ಖುಷಿಯಿಂದ ಜನರು ಆಪ್ರೇಷನ್, ಕಣ್ಣು ಆಪ್ರೇಷನ್ ಅವ್ರಿಗೇನೋ ಭಯ, ಆತಂಕ. ಅದು 3 ನಿಮಿಷದ ಆಪ್ರೇಷನ್ ಅಷ್ಟೇ ಅಂತ ಹೇಳಿ ಅವ್ರನ್ನ ಇಲ್ಲಿ ತಗೊಂಡೋಗೆಲ್ಲ ಕಣ್ಣು ಕ್ಲೀನ್ ಮಾಡ್ತೀವಿ. ನಾಳೆ ಆಪ್ರೇಷನ್ ಮಾಡ್ತೀವಿ. ನಾಡಿದ್ದು ಕಳಿಸ್ಕೊಳ್ಳೋ ವ್ಯವಸ್ಥೆ ಮಾಡಿದ್ವಿ. ಬೇಡ ಕರ್ನಾಟಕ ಬೇಕು ಡಾಕ್ಟರ್ ಬರೆದ್ರೆ ಕರ್ನಾಟಕ ಅಂತೂ ಒಂದು 500-600 ಜನ ಸಿಗೋದು ಚಾನ್ಸ್ ಇದೆ. ಇವತ್ತು 10 ಜನ ಪಬ್ಲಿಕ್ ಇದೆ. ಕರ್ನಾಟಕ ಕೂಡ ಉಚಿತವಾಗಿ ಕೊಡೋದು ವ್ಯವಸ್ಥೆಯನ್ನು ಮಾಡಿದ್ದೀವಿ.